ದುಬೈನಲ್ಲೂ ಸಹ ಸೇಫ್ ಇಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆ ವಿಡಿಯೋ. ಏನೋ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಈ ಯುದ್ಧದ ಕಾರ್ಮೋಡ. ಇರಾನ್ನ ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ಹಾನಿಯಾಗಿದೆ ಅನ್ನುವಂತಹ ವಿಚಾರದ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಪರಮಾಣು ಸ್ಥಾವರಕ್ಕೆ ಹಾನಿಯಾಗಿರೋ ಬಗ್ಗೆ ಮಾಹಿತಿ ಬರ್ತಾ ಇದೆ. ಪರಮಾಣು ಸ್ಥಾವರದಿಂದ ವಿಕಿರಣ ಸೋರಿಕೆಯ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇದು ಬಹಳಷ್ಟು ಡೇಂಜರ್. ರೇಡಿಯೇಷನ್ ಏನಾದರೂ ಲೀಕ್ ಆದರೆ ಅಲ್ಲಿರುವಂತಹ ಸುಮಾರು ಎಷ್ಟೋ ಕಿಲೋಮೀಟರ್ ದೂರದವರೆಗೂ ಸಹ ಅದರ ಪರಿಣಾಮವನ್ನು ಅಲ್ಲಿರುವಂತಹ ಜನರು ಅನುಭವಿಸಬೇಕಾಗುತ್ತೆ. ಇದರ ಬಗ್ಗೆ ನೇರವಾಗಿ ಇನ್ಫಾರ್ಮೇಶನ್ ಕೊಟ್ಟವರು IAEA. ನೀವೇನು ಈ ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಪ್ರದೇಶ ಇರಾನ್ನಲ್ಲಿರುವಂತಹ ನಟಾಂಜ ಪರಮಾಣು ನೆಲೆ. ಈ ಒಂದು ಪರಮಾಣು ಅಟೋಮಿಕ್ ಪ್ಲಾಂಟ್ ಏನಿದೆ, ಈ ಪ್ಲಾಂಟ್ ಮೇಲೆ ದಾಳಿಯನ್ನ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಅಲ್ಲಿರುವಂತಹ IAEA ಮಹಾನಿರ್ದೇಶಕರಾಗಿರುವಂತಹ ರಾಫೆಲ್ ಗ್ರೋಸಿ ಅವರು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಈ ವ್ಯಕ್ತಿ? ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಇದೆ ಅಲ್ಲ, ಆ ಏಜೆನ್ಸಿಯ ಇರಾನ್ನ ಸದಸ್ಯ. ಈ ಇರಾನ್ನ ಸದಸ್ಯ ಈಗ ಈ ಒಂದು ಪರಮಾಣು ಸ್ಥಾವರದ ಮೇಲೆ ದಾಳಿಯಾಗಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಇದರಿಂದ ಆ ದಾಳಿಯ ಪರಿಣಾಮದಿಂದ ಅಲ್ಲಿ ಪರಮಾಣು ಸ್ಥಾವರಕ್ಕೆ ಹಾನಿಯಾಗಿದೆ. ಹಾನಿಯ ಪರಿಣಾಮ ಏನಿದೆ ಅಂದ್ರೆ ಅಲ್ಲಿ ಪರಮಾಣು ವಿಕಿರಣಗಳು ಸೋರಿಕೆ ಆಗುವಂತಹ ಸಾಧ್ಯತೆಗಳಿದಾವೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿಯ ಸದಸ್ಯ ಅವರು, ಇರಾನ್ನವರು, ಮಹಾನಿರ್ದೇಶಕರು ರಾಫೆಲ್ ಗ್ರೋಸಿ ಅವರು ಈಗ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಅವರು ಹೇಳಿರುವಂತಹ ವಿಚಾರ ಏನಾದರೂ ನಿಜವಾಗಿದ್ದೇ ಆದರೆ ಇರಾನ್ನ ಈ ಅಟೋಮಿಕ್ ಎನರ್ಜಿ ಇರುವಂತಹ ಪ್ರದೇಶ, ಅಂದ್ರೆ ಸ್ಥಾವರ ಇರುವಂತಹ ಪ್ರದೇಶ ಏನಿದೆ ಅಲ್ಲ, ಆ ಸ್ಥಾವರ ಇರುವಂತಹ ಪ್ರದೇಶದ ಸುತ್ತಮುತ್ತ ಬಹಳಷ್ಟು ದೊಡ್ಡ ಮಟ್ಟಿಗೆ ಸಾವು ನೋವು ಆಗುವಂತಹ ಸಾಧ್ಯತೆಗಳಿದ್ದಾವೆ. ಆ ಪರಮಾಣು ವಿಕಿರಣದ ಪರಿಣಾಮಗಳೇನಿದ್ದಾವೆ ಅದು ಕೇವಲ ಈಗಿಗೆ ಮಾತ್ರ ಸೀಮಿತ ಅಲ್ಲ, ಮುಂದೆ 2-3 ಜನರೇಷನ್ಗೂ ಸಹ ಅದರ ಪರಿಣಾಮಗಳು ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ನೀವು ಮೊದಲ ಬಾರಿಗೆ ಹಿರೋಶಿಮಾ ಮತ್ತು ನಾಗಾಸಕಿಯ ಮೇಲೆ ಅಟೋಮಿಕ್ ಬಾಂಬ್ ಅನ್ನು ಹಾಕಿ ದಾಳಿಯನ್ನ ಮಾಡಿದಂತಹ ಪರಿಣಾಮವಾಗಿ ಅದರ ಪರಿಣಾಮ ಎಷ್ಟೋ ದಶಕಗಳ ಕಾಲ ಅಲ್ಲಿರುವಂತಹ ಜನರು ಸಫರ್ ಆಗಬೇಕಾದಂತಹ ಪರಿಸ್ಥಿತಿ ಬಂತು. ಅದಾದ್ಮೇಲೆ ಅಲ್ಲಿ ಒಂದು ಹುಲ್ಕಡ್ಡಿಯೂ ಸಹ ಬೆಳೆದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಆದರೆ ಇಲ್ಲಿ ಸೋರಿಕೆ ಆಗಬಹುದು ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇದೂ ಸಹ ಜನರ ಜೀವನದ ಮೇಲೆ, ಜನರ ಜೀವಗಳ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಏನೋ ಇರಾನ್ನಿಂದ ದುಬೈ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದ್ರೆ, ಇನ್ನೊಂದು ಕಡೆಗೆ ದುಬೈನಲ್ಲಿರುವಂತಹ ಕನ್ನಡಿಗರು ಸಹ ಸೇಫ್ ಆಗಿರಬೇಕು ಅನ್ನೋದೇ ನ್ಯೂಸ್ ಫಸ್ಟ್ನ ಕಳಕಳಿ. ಈಗ ದುಬೈನಿಂದಲೇ ದೀಪಾ ರವೀಂದ್ರ ಅವರು ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಅಲ್ಲಿ ಕೇಳೋಣ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಇಬ್ಬರಿಗೂ. ನಮಸ್ತೆ ಸರ್. ಮೇಡಮ್, ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ದುಬೈನಲ್ಲಿ? ಯಾಕಂದ್ರೆ ಒಂದು ವಿಡಿಯೋವನ್ನ ನೋಡಿದ್ವಿ ನಾವು ಈಗ ತಾನೆ. ಒಬ್ಬ ಮಹಿಳೆ ಲೈವ್ ಸ್ಟ್ರೀಮ್ ಅನ್ನ ಮಾಡ್ತಾ ಇರ್ತಾಳೆ, ಅಂದ್ರೆ ಲೈವ್ ಬಂದು ಏನೋ ಒಂದು ವಿಚಾರವನ್ನ ಹೇಳ್ತಾ ಇರ್ತಾಳೆ. ಆಗ ಏಕಾಏಕಿ ಬಂದು ಆ ಅಪಾರ್ಟ್ಮೆಂಟ್ ಮೇಲೆ ಮಿಸೈಲ್ ದಾಳಿ ಆಗುತ್ತೆ. ಕ್ಷಣ ಮಾತ್ರದಲ್ಲಿ ಛಿದ್ರ ಆಗುತ್ತೆ. ಇದು ಆ ವಿಡಿಯೋವನ್ನ ನಾವು ಪ್ಲೇ ಮಾಡ್ತಾ ಇದೀವಿ ನಮ್ಮ ಸ್ಕ್ರೀನ್ ಅಲ್ಲಿ. ಆ ವಿಡಿಯೋ ನೋಡಿದ್ರೆ ತುಂಬಾ ಭಯ ಆಗ್ತಾ ಇದೆ. ಕಾರಣ ಏನು ಅಂದ್ರೆ ಏಕಾಏಕಿ ಎಲ್ಲೇ ಇದ್ರೂ ಸಹ ಸೇಫ್ ಅಲ್ಲ ಅನ್ನುವಂತಹ ಮೆಸೇಜ್ ಆ ವಿಡಿಯೋದಿಂದ ಬರ್ತಾ ಇದೆ. ಆದ್ರೆ ನೀವಿರುವಂತಹ ಪ್ರದೇಶ ಯಾವುದು? ನೀವಿರುವಂತಹ ಪ್ರದೇಶ ಸೇಫ್ ಆಗಿದೆನಾ? ಫಸ್ಟ್ ಅದನ್ನ ಹೇಳಿ. ಸರ್ ಒಂದ್ ನಿಮಿಷ, ನಿಮ್ ವಾಯ್ಸ್ ನಮ್ಗೆ ಫುಲ್ ಬ್ರೇಕ್ ಆಗ್ತಾ ಇದೆ. ನಾವಿರುವಂತ ಪ್ರದೇಶ DIP2 ಅಂತ ಅಂದ್ಬಿಟ್ಟು ದುಬೈ ಇನ್ವೆಸ್ಟ್ಮೆಂಟ್ ಪಾರ್ಕ್ 2. ಹೇಳಿ ಮೇಡಮ್, ಹೇಳಿ, ಕೇಳಿಸ್ತೆ, ಹೇಳಿ. ಸಂಪರ್ಕ ಸ್ವಲ್ಪ ವ್ಯತ್ಯಯಾಗಿದೆ ಅನಿಸುತ್ತೆ. ಕಾರಣ ಏನು ಅಂದರೆ ಸ್ವಲ್ಪ ಸಿಗ್ನಲ್ ಸಿಗ್ತಾ ಇಲ್ಲ. ಅವರು ಯಾವ ಪ್ರದೇಶದಲ್ಲಿದ್ದಾರೆ, ಯಾವ ಪ್ರದೇಶದಿಂದ ಸಂಪರ್ಕದಲ್ಲಿದ್ದಾರೆ, ಅವರಿರುವಂತಹ ಪ್ರದೇಶ ಹೇಗಿದೆ, ಸೇಫ್ ಇದೆನಾ ಇಲ್ವಾ, ಇದೆಲ್ಲದರ ಬಗ್ಗೆನೂ ಸಹ ಮಾತನಾಡಿಸೋಣ. ಕರ್ನಾಟಕದ ಬಹಳಷ್ಟು ಜನ ದುಬೈನಲ್ಲಿದ್ದಾರೆ, ಈಗ ಮತ್ತೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ದೀಪಾ ರವೀಂದ್ರ ಅವರು. ಮೇಡಮ್, ನೀವಿರುವಂತಹ ಪ್ರದೇಶ ಯಾವುದು? ಆ ಒಂದು ಪ್ರದೇಶ ಸೇಫ್ ಆಗಿದೆನಾ ಅಥವಾ ಹೇಗೆ? ಸರ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಿದೆ ಸರ್, ಹೇಳಿ ಹೇಳಿ. ಸರ್ ಈಗ ನಾವಿರೋದು ಆಕ್ಚುಲಿ ಬಂದು ದುಬೈ ಇನ್ವೆಸ್ಟ್ಮೆಂಟ್ ಪಾರ್ಕ್ ಅಂತ.
ಓಕೆ. ಸೊ ನಾವಿಲ್ಲಿ ಸೇಫ್ ಆಗಿದ್ದೀವಿ. ಹ್ಮ್ ಓಕೆ. ಹೇಳಿ sir, ಬಟ್ ಹೇಳಿ, ಇನ್ನೊಂದೇನಂತಂದ್ರೆ ಇಲ್ಲಿ ಯು ಎ ಗೌರ್ಮೆಂಟ್ ಬಂದ್ಬಿಟ್ಟು ಏನ್ ಅಲರ್ಟ್ ಮಾಡಿದ್ದಾರೆ ಅಂದ್ರೆ ಯಾರು ಕೂಡ ಆಚೆ ಹೋಗ್ಬೇಡಿ, ಮನೆ ಒಳಗಡೆನೆ ಇರಿ. ಸೊ ಎಲ್ಲೂ ನೀವು ಬಾಲ್ಕನಿ ಅಥವಾ ವಿಂಡೋಸ್ ಹತ್ರ ನಿಂತ್ಕೊಂಬೇಡಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಈಗ ನಾವಿರೋ ಕಮ್ಯುನಿಟಿ ಮೇಲ್ಗಡೆ ನಾವು ಮಿಸೈಲ್ಸ್ ಹೋಗೋದು, ಟ್ರಾವೆಲ್ ಆಗೋದು ಇದೆಲ್ಲ ನೋಡ್ತಾ ಇದೀವಿ. ಇವತ್ತು ಬೆಳಿಗ್ಗೆ ಕೂಡ 9 ಗಂಟೆಗೆ ಒಂದು 4 ಮಿಸೈಲ್ ಸೌಂಡ್ ಕೇಳಿಸ್ತಾ ಆಕ್ಚುಲಿ. ಬಟ್ ಎಲ್ಲ ಸೇಫ್ ಆಗಿದೀವಿ ಸರ್, ಏನು ತೊಂದ್ರೆ ಇಲ್ಲ ಆ ತರ. ಓಕೆ, ನಿಮಗೆ ಗೊತ್ತಿರೋ ಹಾಗೆ ಮೇಡಮ್, ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿದು ಕೂಡ ನಿಮ್ ಹೇಳಿ 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 ಸರ್, ಹೇಳಿ ಹೇಳಿ ಹೇಳಿ. ಬಹುಶಃ ಸಂಪರ್ಕದಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ತಿದೆ, ಮತ್ತೆ ಅವ್ರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.